ನೀವು ವೀಕ್ಷಣೆ ಮಾಡುತ್ತಿದ್ದೀರಾ ಜನ ಕನ್ನಡ TV1 ಯೂಟ್ಯೂಬ್ ಮಾಧ್ಯಮವನ್ನು. ಆತ್ಮೀಯರೇ, ಜನ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ. ಇಂದಿನ ದಿವಸ ಖಾಟು ಶ್ಯಾಮ್ ಬಾಬಾ ಅವರ ಬಗ್ಗೆ ಒಂದು ವರದಿ ಜಗದೀಶ್ ಹುಣ್ಕಲ್ ಅವರಿಂದ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಾವು ಪರಿಚಯಿಸಿಕೊಳ್ಳಲಿರುವ ಮಹಿಮೆಯ ದೈವ, ಭಕ್ತರ ಮನದಾಳದ ಆರಾಧ್ಯ ದೈವ ಶ್ರೀ ಖಾಟು ಶ್ಯಾಮ್ ಬಾಬಾ. ರಾಜಸ್ಥಾನದ ಖಾಟು ಗ್ರಾಮದಲ್ಲಿ ವಿರಾಜಮಾನಾಗಿರುವ ಖಾಟು ಶ್ಯಾಮ್ ಬಾಬಾ ಮಹಾಭಾರತದ ವೀರ ಯೋಧರಾದ ಬರ್ಬರಿಕ ಅವರ ಅವತಾರ ಎಂದು ನಂಬಲಾಗುತ್ತದೆ. ಬರ್ಬರಿಕನು ಭೀಮನ ಮಗ ಘಟೋತ್ಕಚನ ಪುತ್ರನಾಗಿದ್ದು ಅಪಾರ ಶೌರ್ಯ ಮತ್ತು ಭಕ್ತಿ ಹೊಂದಿದ್ದನು. ಮಹಾಭಾರತದ ಯುದ್ಧದ ವೇಳೆ ಶ್ರೀಕೃಷ್ಣ ಅವರ ಮಾತಿನಂತೆ ಬರ್ಬರಿಕನು ತನ್ನ ಶಿರಸ್ಸನ್ನು ದಾನವಾಗಿ ಅರ್ಪಿಸಿದನು. ಅವನ ಭಕ್ತಿ ಮತ್ತು ತ್ಯಾಗದಿಂದ ಪ್ರಭಾವಿತರಾದ ಶ್ರೀಕೃಷ್ಣರು ಕಲಿಯುಗದಲ್ಲಿ ನೀನು ಶ್ಯಾಮ್ ಎಂಬ ಹೆಸರಿಂದ ಪೂಜಿಸಲ್ಪಡುವೆ ಎಂದು ವರ ನೀಡಿದರು. ಅದರಿಂದಲೇ ಅವರು ಖಾಟು ಶ್ಯಾಮ್ ಬಾಬಾ ಎಂದು ಪ್ರಸಿದ್ಧರಾದರು. ಈ ಕಾರ್ಯಕ್ರಮದ ವಿಶೇಷತೆಗಳೆಂದರೆ, ಶ್ಯಾಮ್ ಬಾಬಾರನ್ನು ಹಾರೇಕ ಸಹಾರ, ಸೋತವರ ಆಶ್ರಯ ಎಂದು ಕರೆಯಲಾಗುತ್ತದೆ. ಭಕ್ತಿಯಿಂದ ಪ್ರಾರ್ಥಿಸಿದರೆ ಮನೋಕಾಮನೆಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ಫಾಲ್ಗುಣ ಮಾಸದಲ್ಲಿ ನಡೆಯುವ ಭವ್ಯ ಮೇಳಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ರಾಜಸ್ಥಾನದ ಸಿಖಾರ್ ಜಿಲ್ಲೆಯಲ್ಲಿರುವ ಖಾಟು ಧಾಮವು ಇಂದು ಭಕ್ತರ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಜನಕನ್ನಡ ವಾಹಿನಿಯಿಂದ ಶುಭಾಶಯಗಳು. ಜನಕನ್ನಡ ವಾಹಿನಿಯ ಪರವಾಗಿ ಹುಬ್ಬಳ್ಳಿಯಲ್ಲಿ ಭಕ್ತಿಭಾವದಿಂದ ನಡೆಯುತ್ತಿರುವ ಶ್ರೀ ಖಾಟು ಶ್ಯಾಮ್ ಬಾಬಾ ಭಜನಾ ಮತ್ತು ಮಹೋತ್ಸವ ಕಾರ್ಯಕ್ರಮಕ್ಕೆ ಹಾರ್ದಿಕ ಶುಭಾಶಯಗಳು. ಈ ಪವಿತ್ರ ಕಾರ್ಯಕ್ರಮವನ್ನು ಭಕ್ತರಲ್ಲಿ ಭಕ್ತಿ, ಏಕತೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಹೆಚ್ಚಿಸಲಿ ಎಂದು ನಾವು ಹಾರೈಸುತ್ತೇವೆ. ಶ್ಯಾಮ್ ಬಾಬಾ ಅವರ ಕೃಪೆಯಿಂದ ಹುಬ್ಬಳ್ಳಿ ನಗರ ಸಮೃದ್ಧಿಯಾಗಲಿ, ಎಲ್ಲ ಭಕ್ತರ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿ. ಜೈ ಶ್ಯಾಮ್ ಬಾಬಾ, ಜೈ ಶ್ಯಾಮ್. ಇದು ನಿಮ್ಮ ಪ್ರಿಯ ಕನ್ನಡ ಜನಕನ್ನಡ ವಾಹಿನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಜಾತ್ರೆ ಇದು ಶುಭೋದಯ ಕನ್ವೆನ್ಷನಲ್ ಹಾಲ್ದಲ್ಲಿ ಹೋಗುತ್ತಿದೆ. ಅಲ್ಲಿ ಇವತ್ತು ಭಜನೆ ನಡೆಯುತ್ತದೆ ಖಾಟು ಶ್ಯಾಮ್